ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ 50 ವರ್ಷದ ಹಿನ್ನೆಲೆ ಬಿಜೆಪಿಯಿಂದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. 50 ವರ್ಷಗಳ ರಾಜಕೀಯ ಜೀವನ ಸಾಧನೆ ಸಂಭ್ರಮಿಸೋದಕ್ಕೆ ನಿರ್ಧರಿಸಿದ್ದಾರೆ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ರಾಜ್ಯ ಬಿಜೆಪಿಯಿಂದ ಬೃಹತ್ ಸಮಾವೇಶ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಕೇಸರಿ ಪಡೆ ರೆಡಿಯಾಗಿದೆ. ಈ ಮೂಲಕ 2028ರ ಚುನಾವಣೆಗೆ ಬಿಜೆಪಿಯಿಂದ ಅಧಿಕೃತ ತಯಾರಿ ಶುರುವಾಗ್ತಾ ಇದೆ. 2 ವರ್ಷ ಇದೆ ಮುಂದಿನ ಎಲೆಕ್ಷನ್ಗೆ. ಈಗಿನಿಂದಲೇ ತಯಾರಿ ಶುರು ಮಾಡಿಕೊಳ್ಳೋದಕ್ಕೆ ರೆಡಿಯಾಗಿದೆ ಬಿಜೆಪಿ. ಕಾರ್ಯಕರ್ತರಿಗೆ ಮತ್ತಷ್ಟು ಉತ್ಸಾಹ ತುಂಬುತ್ತೆ ಈ ಕಾರ್ಯಕ್ರಮ ಅನ್ನೋದು ಬಿಜೆಪಿ ನಾಯಕರ ಮಾತು. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಅಭಿಮಾನೋತ್ಸವ. ಅಹಿಂದ ಬಲ ತೋರಿಸೋದಕ್ಕೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮೋತ್ಸವ ಆಯೋಜನೆಯಾಗಿತ್ತು. ರಾಜ್ಯದ ಮೂಲೆ ಮೂಲೆಯಿಂದ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಕ್ಕೆ ಬಂದಿದ್ರು. ಅದೇ ರೀತಿಯಾಗಿ ಅಭಿಮಾನೋತ್ಸವ. ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನ ಮತ್ತು ಸಾಧನೆ ಸಂಭ್ರಮಿಸೋದಕ್ಕೆ ಈ ಕಾರ್ಯಕ್ರಮ ಜೊತೆಗೆ 2028ರ ಎಲೆಕ್ಷನ್ ತಯಾರಿಗೆ ಅಡಿಗಲ್ಲು. ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಪಯಣ, ಆ ಒಂದು ಸುಸಂದರ್ಭವನ್ನ ಒಂದು ಸಂಭ್ರಮಾಚರಣೆ ಮುಖೇನ ಆಚರಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆದಂತೆ ಎಲ್ಲವೂ ಕೂಡ ಕಾರ್ಯಕ್ರಮದ ಸ್ವರೂಪ ಹೇಗಿರಬೇಕು ಎಲ್ಲದರ ಬಗ್ಗೆ ನಿನ್ನೆಯಿಂದ ಚರ್ಚೆ ಪ್ರಾರಂಭ ಆಗಿದೆ. ಇದರ ಮೂಲ ಉದ್ದೇಶ ಸನ್ಮಾನ್ಯ ಯಡಿಯೂರಪ್ಪನವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇನೆ ಎಲ್ಲಾ ಸಮಾಜ ಎಲ್ಲ ವರ್ಗದ ಜನರಿಗೆ ಏನು ಯಡಿಯೂರಪ್ಪನವರು ಅವರು ಕೊಡುಗೆ ನೀಡಿದ್ದಾರೆ. ರಾಜ್ಯದ ಎಲ್ಲ ಜಾತಿ ಎಲ್ಲ ವರ್ಗದ ಮಠಗಳು ಎಲ್ಲ ಮಠಮಾನ್ಯಗಳು ಕೂಡ ಅದನ್ನ ಪ್ರಶಂಸೆಯನ್ನ ಮಾಡ್ತಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬರೋರಿದ್ದಾರೆ. ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು ಆಗೋದಿದೆ. ಶ್ರೀ BS ಯಡಿಯೂರಪ್ಪನವರು ಸುಮಾರು 50 ವರ್ಷಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಿ ರೈತರ ಪರವಾಗಿ ಹೋರಾಟ ಮಾಡಿ ದೀನದಲಿತರಿಗೆ ನ್ಯಾಯ ಒದಗಿಸಿಕೊಟ್ಟು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರ ಜೀವನ ಮತ್ತು ಸಮಾಜ ಸೇವೆ ಕುರಿತು ಅವರ ಅಭಿಮಾನೋತ್ಸವನ್ನ ಆಚರಣೆ ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಈ ಅಭಿಮಾನೋತ್ಸವದ ಕಾರ್ಯಕ್ರಮ ಚಿತ್ರದುರ್ಗ ನಗರದ ಶ್ರೀ ಶಿವಚರಣ ಮಾದಾರ ಚೆನ್ನಯ್ಯನವರ ಗುರುಪೀಠದ ಹತ್ತಿರ ವಿಶಾಲವಾದಂತ ಮೈದಾನದಲ್ಲಿ 9 ಮೇ 2026ರಂದು ಈ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡಲಿಕ್ಕೆ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಈ ಬಗ್ಗೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಮತ್ತೊಂದ್ಸಲ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, 50 ವರ್ಷಗಳ ರಾಜಕೀಯ ಜೀವನ ಸಾಧನೆ, ಇದರ ಜೊತೆಗೆ 2 ವರ್ಷ ಇದೆ ಎಲೆಕ್ಷನ್ಗೆ, ತಯಾರಿಗೆ ಅಡಿಗಲ್ ಅನ್ಬಹುದಾ ಇದನ್ನ? 2023ರ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಹುಟ್ಟಿದ ಹಬ್ಬವನ್ನು ಬಳಸ್ಕೊಳ್ತು. 75ನೇ ವರ್ಷದ ಹುಟ್ಟಿದ ಹಬ್ಬವನ್ನು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅಂತ ಆಚರಿಸಿದಾಗ ನನಗೇನೂ ಚೆನ್ನಾಗಿ ನೆನಪಿದೆ. ಲೆಫ್ಟ್ ರೈಟ್ ಸೆಂಟರ್ ನಡೆಸುವ ಸಂದರ್ಭದಲ್ಲಿ ಸಿದ್ದರಾಮೋತ್ಸವದಲ್ಲಿ ಸೇರಿದ ಏನೊಂದು ಜನಮಾನಸ ಇತ್ತಲ್ಲ, ಅದು ಮೊದಲ ಬಾರಿ ಪತ್ರಕರ್ತರಿಗೆ ಎಲ್ರಿಗೂ ಅನಿಸುತ್ತೆ 2023ರಲ್ಲಿ ವಿಂಡ್ ಆಫ್ ಚೇಂಜ್ ಕಾಣಿಸ್ತಿದೆ ಅಂತಕ್ಕಂಥದ್ದು. ಪ್ರಾಯಶಃ BJPಗೆ ಅನಿಸ್ತಾ ಇದೆ, ನಾವು 2028ರ ಚುನಾವಣೆಗೆ ಮುಂಚೆ ಈ ರೀತಿಯ ಸಮಾವೇಶಗಳನ್ನು ಮಾಡುವುದರ ಮೂಲಕ ನಾವು ಚುನಾವಣಾ ತಯಾರಿಯನ್ನು ಆರಂಭಿಸಿದ್ರೆ ನಾವು 2028ರ ಒಂದು ತಯಾರಿ, ಒಂದು ನರೇಟಿವ್ ಬಿಲ್ಡ್ ಮಾಡಬಹುದು ಅಂತಕ್ಕಂಥದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಗೆ ಅನ್ನಿಸ್ತಾ ಇದೆ. ಮತ್ತು ಯಡಿಯೂರಪ್ಪನವರ 50ನೇ ವರ್ಷದ ಹುಟ್ಟುಹಬ್ಬವನ್ನು, ಯಾಕಂದರೆ
ಕರ್ನಾಟಕದಲ್ಲಿ ನಾನ್ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿಯನ್ನು ಬೆಳೆಸಿರ್ತಕ್ಕಂಥವ್ರು, ಜನತಾದಳದಲ್ಲಿ ನೀವು ನೋಡಿದಾಗ ದೇವೇಗೌಡರು, ರಾಮಕೃಷ್ಣ ಹೆಗಡೆ, JH ಪಟೇಲರು ಒಂದು ದೊಡ್ಡ ಸರಮಾಲೆ ಇದೆ. ಕರ್ನಾಟಕದಲ್ಲಿ BJPಯನ್ನು ಒಂದು ನಾನ್ ಕಾಂಗ್ರೆಸ್ ನಾನ್ ಜನತಾದಳ್ ಪಾರ್ಟಿಯ ರೂಪದಲ್ಲಿ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಇಬ್ಬರು. ಒಬ್ಬರು ಯಡಿಯೂರಪ್ಪನವರು, ಒಬ್ಬರು ಅನಂತಕುಮಾರ್ ತೀರ್ಕೊಂಡಿದ್ದಾರೆ. ಯಡಿಯೂರಪ್ಪನವರ ಒಂದು ಪೊಲಿಟಿಕಲ್ ಟ್ರಾಜೆಕ್ಟ್ರಿ ಇದೆಯಲ್ಲ, ಅದನ್ನು ಸಂಭ್ರಮಿಸಿ ಅದರಿಂದ ನಾವು ಇನ್ನಷ್ಟು ಬಲಶಾಲಿ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿ BJP ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಅದರಲ್ಲಿ ನಾನಾ ರೀತಿಯ ಸಟಲ್ ಮೆಸೇಜಸ್ಗಳು ಕೂಡ ಇವೆ. 2021ರಲ್ಲಿ ಯಡಿಯೂರಪ್ಪನವ್ರನ್ನ ತೆಗೆದಿದ್ದರಿಂದ 2023ರಲ್ಲಿ BJP ನಷ್ಟ ಅನುಭವಿಸ್ತು. ಈಗ ಅದೇ ಯಡಿಯೂರಪ್ಪನವ್ರನ್ನ ಮುಂದೆ ಮಾಡಿ ಯಡಿಯೂರಪ್ಪನವರಿಂದ ಲಿಂಗಾಯತ ಮತಗಳು ಬರ್ತವೆ, ಲಿಂಗಾಯತೇತರ ಮತಗಳಲ್ಲೂ ಕೂಡ ಯಡಿಯೂರಪ್ಪನವರ ಜನಪ್ರಿಯತೆ BJP ಮತದಾರರಲ್ಲಿ ಜಾಸ್ತಿ ಇದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಅದರ ಪೊಲಿಟಿಕಲ್ ಡಿವಿಡೆಂಡ್ ಲಾಭವನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಕರ್ನಾಟಕದ BJP ಮಾಡ್ತಾ ಇದೆ. ಯಾಕಂದರೆ 23 ಮತ್ತು 24ರ ಚುನಾವಣೆಯ ನಂತರ ಕರ್ನಾಟಕದ BJP ಒಂದು ಮಟ್ಟಿಗೆ ಒಡೆದ ಮನೆಯೊಂದು 3 ಬಾಗಿಲು ಇದನ್ನೆಲ್ಲ ನಾವು ಮಾತಾಡ್ತಾ ಇದ್ವಿ. ಯತ್ನಾಳರನ್ನ ಪಾರ್ಟಿಯಿಂದ ಹೊರತೆಗೆಯಲಾಯಿತು. ಆದರೆ ಮೊದಲ ಬಾರಿ ಲೋಕಸಭಾ ಚುನಾವಣೆಯ ನಂತರ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ BJP ಒಂದು ಸಿಂಗಲ್ ಕಮಾಂಡಲ್ಲಿ ಬಂದಂತೆ ಕಾಣ್ತಿದೆ. ಅದು ಎಷ್ಟು ದಿನಗಳವರೆಗೆ ಮುಂದುವರಿಯುತ್ತೆ, 28ಕ್ಕೆ ಅದು ಯಾವ ಸ್ವರೂಪದಲ್ಲಿರುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಅದರ ಜೊತೆಗೆ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಮಾಡುವುದರ ಮೂಲಕ BJP ಪಾರ್ಟಿ ಕೇಡರನ್ನು ಕೂಡ ಕನ್ಸಾಲಿಡೇಟ್ ಮಾಡುವ ಪ್ರಶಾಂತ್, ವೆರಿ ಕ್ವಿಕ್ ಕ್ವೆಶ್ಚನ್. ಸುರೇಶ್ ರೆಡಿ ಇದ್ದಾರೆ, ಬಟ್ ಅದಕ್ಕೆ ಮುಂಚೆ ಒಂದು ಕ್ವಿಕ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಸಿದ್ದರಾಮೋತ್ಸವ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಸ್ಪಷ್ಟ ಸಂದೇಶ ಇತ್ತು. ಆದರೆ ಯಡಿಯೂರಪ್ಪ ಅವರು ಆಕ್ಟಿವ್ ಪಾಲಿಟಿಕ್ಸ್ ಇಂದ ದೂರ ಇದ್ದಾರೆ. ಆದರೆ BJP ನಾಯಕರು ಯಾರು ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದಂತೂ ಸ್ಪಷ್ಟ ಆಗಬೇಕು ಮತದಾರರಿಗೆ. ಸೊ ಇದು ಹೌ ಇಟ್ಸ್ ಗೋನ್ ವರ್ಕ್ ಅಂತ ಹೆಂಗೆ ವರ್ಕ್ ಆಗುತ್ತೆ ನೋಡಿ. ಅದು ಈಗ BJPಯ ಸ್ಪಷ್ಟತೆ ಇರತಕ್ಕಂಥದ್ದು. ಈಗ ನೋಡಿ, ಯಡಿಯೂರಪ್ಪ ಅಭಿಮಾನೋತ್ಸವದ ಲಾಭ ಯಾರಿಗೆ ದೊರಕತ್ತೆ ಅಂತಕ್ಕಂಥದ್ದು ನೋಡಿದಾಗ ನ್ಯಾಚುರಲಿ ಅದು ವಿಜಯೇಂದ್ರರಿಗೆ ದೊರಕತ್ತೆ. ಸೊ ಈಗ ವಿಜಯೇಂದ್ರರು ಕೂಡ ಅಧ್ಯಕ್ಷರಾದ ಮೇಲೆ ಒಂದಿಷ್ಟು ಒಳಜಗಳಗಳನ್ನೇನು ನೋಡಲಾಯಿತು. ಅದಾದ ನಂತರ ಮೊದಲ ಬಾರಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಾವು ನೋಡಿದ್ವಿ, ಅಧಿಕಾರದ ಒಂದು ಲೆಜಿಟಿಮಸಿಯನ್ನು ತರತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದರು. ಸೊ ನೋಡಬೇಕು, ಪಾಲಿಟಿಕ್ಸಲ್ಲಿ ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ಅಭಿಮಾನೋತ್ಸವದ ನಂತರದ ಯಾವ ಪರಿಸ್ಥಿತಿ ಇರುತ್ತೆ, 2 ಉಪಚುನಾವಣೆಗಳ ರಿಸಲ್ಟ್ ಏನಿರುತ್ತೆ, ಇವೆಲ್ಲವೂ ಕೂಡ ಗಾಳಿಯ ಮುಂದಿನ ದಿಕ್ಕನ್ನು ನಿರ್ಧರಿಸ್ತವೆ. ವೆರಿ ಲಾಸ್ಟ್ ಕ್ವೆಶ್ಚನ್ ಪ್ರಶಾಂತ್. ಈಗ ಈ ಉಪಚುನಾವಣೆಯ ನಂತರ ವಿಜಯೇಂದ್ರ ಅವರ ಸ್ಟ್ಯಾಂಡ್ ಏನಿದೆ, ವಿಜಯೇಂದ್ರ ಅವರ ಬಗ್ಗೆ ಪಕ್ಷದಲ್ಲಿ ಇರುವ ಹಿರಿಯ ನಾಯಕರ ಸ್ಟ್ಯಾಂಡ್ ಏನಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇನ್ ಕೇಸ್ ವಿಜಯೇಂದ್ರ ಇವಾಗ ಅಭಿಮಾನೋತ್ಸವದ ಏನು ಲಾಭ ಪಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ಮುಂದಾಳತ್ವನ ಯಾರ್ಯಾರು ಒಪ್ಪಿಕೊಳ್ತಾರೆ, ಎಷ್ಟು % ಒಪ್ಪಿಕೊಳ್ತಾರೆ, ಅದರ ಇಂಪ್ಯಾಕ್ಟ್ ಏನಿರುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ರಾಜಕಾರಣದಲ್ಲಿ ನಾಯಕತ್ವದ ಟೆಸ್ಟ್ ನಡೆಯೋದು ಅಂತಿಮವಾಗಿ ಚುನಾವಣೆಗಳಲ್ಲಿ. ಓಕೆ, ಚುನಾವಣೆಗಳು ಏನನ್ನು ನಿರ್ಧರಿಸ್ತವೆ, ಅಂತಿಮವಾಗಿ ಪಾಲಿಟಿಕ್ಸ್ನಲ್ಲಿ ಅದು ನಡೀತಾ ಹೋಗುತ್ತೆ. ಈಗ ಯಡಿಯೂರಪ್ಪನವ್ರ ನಾಯಕತ್ವ ಯಾವಾಗ 83ರಲ್ಲಿ ಅವರು ಮೊದಲ ಬಾರಿ ಗೆದ್ದು ಬಂದರು, 89ರಲ್ಲಿ ಅವರು ರಾಜ್ಯಾಧ್ಯಕ್ಷರಾದರು. ಅದಾದ ಮೇಲೆ ಒಂದೇನು BJPಯ ಟ್ರಾಜೆಕ್ಟ್ರಿ ಇದೆ, 94ರಲ್ಲಿ ಕಾಂಗ್ರೆಸ್ಗಿಂತ BJPಗೆ ಜಾಸ್ತಿ ಸೀಟ್ಗಳು ಬಂದು ವಿರೋಧ ಪಕ್ಷದ ನಾಯಕರಾದರು. ಸೊ ಅಂತಿಮವಾಗಿ ಪಾಲಿಟಿಕ್ಸ್ನಲ್ಲಿ ಯಾರು ನಾಯಕರಾಗ್ತಾರೆ ಅನ್ನೋದು ಜನ ಯಾರನ್ನು ಒಪ್ಕೊಳ್ತಾರೆ. ಜನ ಒಪ್ಕೊಳ್ಳೋದಕ್ಕೆ ಮಾನದಂಡ ಏನು? ಚುನಾವಣೆಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಯಾರ್ದು ನಾಯಕತ್ವ ಗಟ್ಟಿ ಇದೆ, ಯಾರ ನಾಯಕತ್ವ ಇಲ್ಲ ಅಂತಕ್ಕಂಥದ್ದು ಚುನಾವಣೆಗಳ ಫಲಿತಾಂಶದಿಂದ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ರೈಟ್. ಸುರೇಶ್ ನಮ್ಮ ಜೊತೆ ಇದ್ದಾರೆ. ಸುರೇಶ್, ಅಭಿಮಾನೋತ್ಸವ 50 ವರ್ಷದ ರಾಜಕೀಯ ಜೀವನ, ಇದರ ಜೊತೆಗೆ ಯಡಿಯೂರಪ್ಪ ಅವರ ಸಾಧನೆ, ಇದರ ಹಿನ್ನೆಲೆ ಇರೋದು ಇದರ ಲಾಭನ ಮುಂದಿನ ಎಲೆಕ್ಷನ್ಗೆ ಪಡೆದುಕೊಳ್ಬೇಕು ಅಂತ ಏನು ಚರ್ಚೆ ಆಗ್ತಾ ಇದೆ BJP ನಾಯಕರ ನಡುವೆ, ಇದರ ಸಿದ್ಧತೆ ಮತ್ತು ಅದರ ಲಾಭದ ಬಗ್ಗೆ? ಭಾವನಾ, ರಾಜ್ಯ BJPಯಲ್ಲಿ ಯಡಿಯೂರಪ್ಪನವರಿಗೆ ಪರ್ಯಾಯ ನಾಯಕತ್ವ ಅಂದರೆ ಏನು, ಯಾರು ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದ್ದಂಥ ಸಂದರ್ಭದಲ್ಲಿ ಏನು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಲಾಯಿತು. ಆ ಸಂದರ್ಭದಲ್ಲಿ ಒಂದಷ್ಟು ಡ್ಯಾಮೇಜ್ ನೇರವಾಗಿ BJPಗಾಯಿತು. ಬಹಳ ಪ್ರಮುಖವಾಗಿ ಲಿಂಗಾಯತ ಮತದಾರರು ಕೂಡ ಕೈಕೊಟ್ಟರು. ಹಾಗಾಗಿಯೇ BJP 66ಕ್ಕೆ ಇಳಿಬೇಕಾಯಿತು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಇದೇ ಸಂದರ್ಭದಲ್ಲಿ ಈಗ ಯಡಿಯೂರಪ್ಪನವರು ರಾಜಕಾರಣದಲ್ಲಿ 50 ವರ್ಷಗಳನ್ನು ಕಳೆದಂತಹ ಒಂದು ಹಿನ್ನೆಲೆಯಲ್ಲಿ ಆ ಹೆಸರಿನಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಅನ್ನುವಂಥ ಹೆಸರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕಾರ್ಯಕ್ರಮವನ್ನು ಮಾಡಿ
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಬರ್ತಿದ್ದಾರೆ, ಮತ್ತು ರಾಜ್ಯದ ವಿವಿಧ ಮಠಾಧೀಶರನ್ನು ಎಲ್ಲ ಭಾಗದಿಂದ ಅಭಿಮಾನಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗ್ತಾ ಇದೆ. ಆ ಮೂಲಕ ರಾಜ್ಯ BJP ಏನು ಕಳೆದುಕೊಂಡಂಥ ಒಂದು ವರ್ಚಸ್ಸೇನಿದೆ ಅದನ್ನು ಮತ್ತೆ ಗಳಿಸುವಂತಹ ಒಂದು ಪ್ರಯತ್ನ. ಮತ್ತು ಯಡಿಯೂರಪ್ಪನವರು ಕಳೆದ 2-3 ವರ್ಷಗಳಿಂದ ಆಕ್ಟಿವ್ ಪಾಲಿಟಿಕ್ಸ್ನಿಂದ ದೂರನೇ ಇದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ವಿಜಯೇಂದ್ರ ಅವರು ಅಂದುಕೊಂಡಷ್ಟು ಮಟ್ಟಕ್ಕೆ, ಅಂದರೆ ಯಡಿಯೂರಪ್ಪನವರ ಮಟ್ಟಕ್ಕೆ ತಲುಪಬೇಕು ಅಂದರೆ ಇನ್ನೂ ಸಾಕಷ್ಟು ಕಾಲ ಇದೆ. ಆದರೆ ಈ ಮೂಲಕ ನಾವು ಯಡಿಯೂರಪ್ಪನವರನ್ನು ಕಡೆಗಣಿಸಿಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಒಂದು ರಾಜ್ಯದ ಜನತೆಗೆ, ಮತದಾರರಿಗೆ, ಕಾರ್ಯಕರ್ತರಿಗೆ ಕೂಡ ನೀಡಬೇಕಾಗಿದೆ. ಅದರ ಜೊತೆಗೆ ನೋಡಿ, ಸಿದ್ದರಾಮಯ್ಯನವರ 75ನೇ ವರ್ಷದ ಒಂದು ಜನ್ಮ ದಿನಾಚರಣೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮೋತ್ಸವ ಅನ್ನುವಂಥ ಹೆಸರಿನಲ್ಲಿ ದಾವಣಗೆರೆಯಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಮಾಡಲಾಯಿತು. ಅದರ ಪಕ್ಕದ ಚಿತ್ರದುರ್ಗದಲ್ಲೇ ಯಡಿಯೂರಪ್ಪನವರ ಒಂದು ರಾಜಕೀಯ ಜೀವನದ 50 ವರ್ಷಗಳ ಕಾಲದ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದರೆ ಒಂದು ರೀತಿ ಈಕ್ವಲ್ ಆಗಬಹುದು, ಅಥವಾ ಅದಕ್ಕೊಂದು ಸವಾಲಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ಇದೆ. ಪಕ್ಷಾತೀತ ಕಾರ್ಯಕ್ರಮ ಇದು ಅಂತ ಹೇಳಿದ್ರು ಕೂಡ ಅನ್ಯ ಪಕ್ಷಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾಯಕರು ಬರುವುದು ಬಹುತೇಕ ಅನುಮಾನ. ಆದರೆ ಮೈತ್ರಿ ಪಕ್ಷವಾಗಿರುವಂತಹ JDSನ ನಾಯಕರು ಯಾರಾದರೂ ಬರಬಹುದು, ಸಾಧ್ಯತೆ ಕೂಡ ಅದು ಹೆಚ್ಚಿನ ಮಟ್ಟದಲ್ಲಿ ಇದೆ. ಈ ಮೂಲಕ ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಯಡಿಯೂರಪ್ಪನವರನ್ನು ನಾವು ಕಡೆಗಣಿಸಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಾರೋದು. ಈ ಒಂದು ಕಾರ್ಯಕ್ರಮದ ನಂತರ ವಿಜಯೇಂದ್ರ ಅವರ ನಾಯಕತ್ವಕ್ಕೂ ಕೂಡ ಒಂದಷ್ಟು ಬಲ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇನ್ನೊಂದು ವರ್ಷದಲ್ಲಿ, ಅಂದರೆ ಈ ಒಂದು ಕಾರ್ಯಕ್ರಮದ ಬಳಿಕ ಇನ್ನೊಂದು ವರ್ಷದಲ್ಲಿ ಚುನಾವಣೆಗಳು ಎದುರಾಗುವಂತಹ ಸಂದರ್ಭ ಹತ್ರ ಸಮಯ ಬರ್ತಾ ಇರುತ್ತೆ. ಹಾಗಾಗಿ ಚುನಾವಣೆಗೂ ಕೂಡ ಸಿದ್ಧತೆಗಳು ಆಗಬಹುದು. ಆ ಮೂಲಕ ಮತ್ತೆ BJP ಪುಟಿದೇಳುವಂತ ಒಂದು ಪ್ರಯತ್ನ ಕೂಡ ಆಗಬಹುದು. ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮಧ್ಯ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವವನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನ ನಡೆಸಿರುವಂತದ್ದು. ಭಾವನಾ. ಎಸ್, ಧನ್ಯವಾದ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.